ಅವನಿಗೇನು ಇನ್ನೂ ಚಿಕ್ಕ ವಯಸ್ಸಲ್ವಲ್ಲ, ದಿನೇ ದಿನೇ ಅವನಿಗೂ ವಯಸ್ಸಾಗ್ತಾ ಇದೆ. ನಾಳೆ ದಿನ ನಿನಗಾಗಿದ್ದ ಥರ ಅವನಿಗೂ ಮಕ್ಕಳಾಗಲ್ಲ ಅಂತ ಹೇಳಿದರೆ ಕಷ್ಟ ಆಗತ್ತಲ್ವಾ? ಅದು ನನ್ನ ಯೋಚನೆ. ಅದಕ್ಕೆ ನಾನು ಹೇಳಿದ್ದು, ದಯವಿಟ್ಟು ನೀನು ನನ್ನ ತಪ್ಪಾಗಿ ತಿಳ್ಕೊಬೇಡ. ನನ್ನ ಕನ್ಸರ್ನ್ ನಿನಗೆ ಅರ್ಥ ಆಗತ್ತಲ್ವಾ? ನನಗೆ ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತತ್ತೆ. ಆದರೆ ಈ ವಿಷಯ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಆಗಲ್ಲ. ಸರಿಯಾದ ಟೈಮ್ ನೋಡ್ಕೊಂಡು ನಾನು ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಪ್ಲೀಸ್ ನನಗೊಂಚೂರು ಟೈಮ್ ಕೊಡಿ. ಹಾಗಂತ ತುಂಬ ಟೈಮ್ ತಗೋಬೇಡಮ್ಮ. ಆದಷ್ಟು ಬೇಗ ಗೌತಮ್ ಮತ್ತು ಆ ಹುಡುಗಿನ ಮೀಟ್ ಮಾಡಿಸ್ಬೇಕು. ಅತ್ತೆ, ಅದಕ್ಕೂ ಮೊದಲು ನಾನು ಆ ಹುಡುಗಿ ಜೊತೆ ಮಾತಾಡಬೇಕು. ನೀನು ಮೀಟ್ ಆಗ್ತೀಯಾ? ಅಲ್ಲ, ಮದುವೆ ಆಗೋದು ಅವರಿಬ್ರು, ನೀನು ಯಾಕೆ ಮೀಟ್ ಆಗಬೇಕು? ಅತ್ತೆ, ಗೌತಮ್ ಅವ್ರು ಖುಷಿಯಾಗಿರಲಿ ಅಂತ ತಾನೇ ನಾವು ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸ್ತಿರೋದು. ಒಂದು ಮಗು ಬಂದರೆ ಅವ್ರು ಖುಷಿಯಾಗಿರ್ತಾರ? ಜಾಸ್ತಿ ಇಲ್ಲದೆ ಹೋದ್ರು ಗೌತಮ್ ಅವ್ರ ಬಗ್ಗೆ ನನಗೊಂದು ಚೂರಾದರೂ ಗೊತ್ತು. ಆ ಹುಡುಗಿ ಅವ್ರಿಗೆ ಹೊಂದಾಣಿಕೆ ಆಗಬೇಕು. ಆ ಹುಡುಗಿ ಮೈಂಡ್ಸೆಟ್ಟು ಗೌತಮ್ ಅವ್ರ ಮೈಂಡ್ಸೆಟ್ ಮ್ಯಾಚ್ ಆಗಬೇಕು. ನಾನು ಆ ಹುಡುಗಿ ಜೊತೆ ಮಾತಾಡಿ ಅವ್ರು ಹೇಗೆ ಅಂತ ತಿಳ್ಕೊಂಡು ಆಮೇಲೆ ಈ ವಿಷಯನ ಮುಂದುವರಿಸ್ಬೋದಾ ಪ್ಲೀಸ್? ಆಯ್ತಮ್ಮ, ನೀನು ಹೇಳೋದು ಸರಿಯಾಗೇ ಇದೆ. ನಾನು ಆ ಹುಡುಗಿ ಹತ್ರ ಮಾತಾಡಿ ಅವಳ ನಂಬರ್ ನಿನಗೆ ಶೇರ್ ಮಾಡ್ತೀನಿ. ನಾಳೆನೇ ನೀನು ಅವಳನ್ನ ಮೀಟ್ ಮಾಡು, ಓಕೆನಾ? ಗೌತಮರೇ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಒಂದು ನಿಮಿಷ ಇರ್ರಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸಾರಿ, ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಬಾರ್ದು. ಬಟ್ ನಾವು ತಾನೇ. ಓಕೆ. ಇನ್ನು ಬೆಳಗ್ಗೆ ನನ್ನ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಓ, ಯಾರು? ದೂರದವರಾ ಹತ್ತಿರದವರಾ? ಹತ್ತದ ಫ್ರೆಂಡೇ, ಕ್ಲೋಸ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ? ನನಗೆ ಗೊತ್ತಿಲ್ದಿರೋರು. ಯಾರು ಅದು? ಹಾಂ, ನಿಮಗೆ ಅವ್ರು ಗೊತ್ತಿಲ್ಲ. ಅವರು ಇಷ್ಟು ದಿನ ಇಂಡಿಯಾಲಿ ಇರಲಿಲ್ಲ. ಈಗ ತಾನೇ ಬಂದಿದ್ದಾರೆ, ಕರೆದಿದ್ದಾರೆ. ಸೊ ಅದಕ್ಕೆ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಹಾಂ, ಸರಿ ಇರಿ, ನಾನು ರೆಡಿ ಆಗಿಬಿಡ್ತೀನಿ. ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಅರೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಲ್ಲ, ಅಂದ್ಬೇ ಡ್ರಾಪ್ ಮಾಡ್ತೀನಿ. ಬೇಡ ಗೌತಮರೇ, ನಾನು ಆಟೋಲ್ಲಿ ಹೋಗ್ತೀನಿ. ಸರಿ, ಒಂದು ಕೆಲಸ ಮಾಡಿ, ಇನ್ನೊಂದು ಕಾರ್ ತೊಗೊಂಡೋಗಿ. ಬೇಡ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ, ನನಗೆ ಕಾರು ಡ್ರೈವರ್ ಅದೆಲ್ಲ ಕಂಫರ್ಟಬಲ್ ಆಗಿಲ್ಲ. ನಾನು ಆಟೋಲ್ಲಿ ಹೋಗ್ತೇನೆ ಪ್ಲೀಸ್. ಇದೇನ್ರಿ ನೀವು, ನಾನು ಡ್ರಾಪ್ ಮಾಡ್ತೀನಿ ಅಂದ್ರೂ ಬೇಡ ಅಂತಿದ್ದೀರಾ, ಇನ್ನೊಂದು ಕಾರ್ ತೊಗೊಂಡೋಗಿದ್ರು ಅದನ್ನೂ ಬೇಡ ಅಂತೀರಾ. ಕಾರ್ ಇರೋದಕ್ಕೆ ಆಯ್ತು ಪೂಜೆ ಮಾಡಕ್ಕ? ಇಲ್ಲ, ಬಟ್ ನಾನು ಆಟೋಲ್ಲಿ ಹೋಗ್ತೀನಿ. ಅದು ಅಲ್ಲದೆ ನೀವು ಆಫೀಸ್ಗೆ ಹೋಗ್ತಾ ಡ್ರಾಪ್ ಮಾಡ್ತೀನಿ ಅಂತಿದ್ದೀರಲ್ಲ, ನಾನು ಹೋಗ್ತಿರೋ ದಿಕ್ಕೇ ಬೇರೆ. ಓ, ನಿಮ್ದೊಂದು ದಿಕ್ಕು, ನಂದು ಬೇರೆನೇ ದಿಕ್ಕ. ನಮ್ಮಿಬ್ಬರದು ದಿಕ್ಕು ಒಂದೇ ಆಗಿರ್ಬೇಕಾಗಿತ್ತಲ್ಲ ಭೂಮಿಕಾ? ಹಾಂ, ಬಟ್ ಕೆಲವೊಮ್ಮೆ ನಮ್ಮ ಡೆಸ್ಟಿನೇಷನ್ಸ್ ಬೇರೆ ಆಗ್ಬಿಡುತ್ತಲ್ವ? ಅದೇ, ಒಂದೇ ಆಗಿರ್ಬೇಕಾಗಿತ್ತಲ್ವಾ? ಅಲ್ಲ, ನೀವು ನನ್ನ ರೂಟಲ್ಲಿ ನನ್ನ ಕಾರಲ್ಲಿ ಬಂದಿದ್ದಿದ್ರೆ ನಾವಿಬ್ಬರು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದಾಗಿತ್ತು. ಮಿಸ್ ಆಯ್ತಲ್ಲ. ಮಿಸ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋದು. ಓ, ರಿಯಲಿ? ಮಾತಿಗೆ ಹೇಳಿದೆ ಲೇಟ್ ಆಗ್ತದೆ, ಬಂದು ಮಾತಾಡ್ತೀನಿ. ಲೇಟ್ ಆಗ್ತದೆ, ಬಾಯ್. ಅಪ್ಪಿ ಹತ್ರ ಎಲ್ಲಾನು ಹೇಳ್ಕೊಳ್ಳ ಬೇಡವಾ? ಏನೇ ಆದರೂ ನನ್ನ ತಂಗಿ ಅಲ್ವಾ? ಅವಳ ಹತ್ರ ಹೇಳ್ಕೊಳ್ದೆ ಇನ್ನು ಯಾರ ಹತ್ರ ಹೇಳ್ಕೊತೀನಿ? ಅಪ್ಪಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇನ್ಯಾರ ಹತ್ರ ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಏನೋ ಗೊತ್ತಿಲ್ಲ, ನನಗೆ ತುಂಬಾ ಕಷ್ಟ ಆಗ್ತಿದೆ ಅಪ್ಪಿ. ಹೇಳ್ಕೊಳ್ದೆ ಇರೋವಂಥದ್ದೊಂದು ಹೊತ್ತಾಟ, ಸಂಕಟ, ಏನೋ ತಳಮಳ. ಮನಸ್ಸಲ್ಲಿ ಒಂದು ದೊಡ್ಡ ಯುದ್ಧನೇ ನಡೀತಿದೆ. ನಾನು ಅನ್ಕೊಂಡಿರೋದು ಸರಿನಾ ತಪ್ಪ ಯಾವ ನಿರ್ಧಾರಕ್ಕೂ ಬರೋಕ್ಕಾಗ್ತಿಲ್ಲ. ಆದರೆ ಅದರಿಂದ ಮನೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಪ್ರೀತಿ ಅಂದರೆ ದೊಡ್ಡ ಜವಾಬ್ದಾರಿ. ನಾವು ಪ್ರೀತಿಸೋರ ಜೊತೆನೇ ಇದ್ದು ಅವ್ರು ಚೆನ್ನಾಗಿರ್ಲಿ ಅಂತ ಬಯಸೋದಷ್ಟೇ ಪ್ರೀತಿ ಅಲ್ಲ. ಅವರಿಂದ ದೂರ ಇದ್ರು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸೋದು ಪ್ರೀತಿ. ಅಂದರೆ ಪಡ್ಕೊಳ್ಳೋದಷ್ಟೇ ಅಲ್ಲ,
ಬಿಟ್ಕೊಡೋದು ಪ್ರೀತಿ. ಹೀಗಂತ ನನಗೆ ನಾನು 1000 ಸಲ ಹೇಳ್ಕೊಂಡಿದ್ದೀನಿ. ಆದರೂ ಗೌತಮ್ ಅವ್ರ ಮುಖ ನನ್ನ ಕಣ್ಮುಂದೆ ಬರ್ತಿದ್ದ ಹಾಗೆ ನಾನು ಇದನ್ನು ಮಾಡಲೇಬೇಕಾ, ಬೇರೆ ದಾರಿನೇ ಇಲ್ವಾ ಅಂತ ಅನ್ಸುತ್ತೆ. ಆದರೆ ಏನು ಮಾಡಲಿ, ಮದುವೆ ಮಾಡಿಸ್ಲೇಬೇಕು. ಎಲ್ಲನೂ ಪ್ಲ್ಯಾನ್ ಆಗಿದೆ. ಅತ್ತೆನೂ ನಾನು ಮಾತಾಡ್ಕೊಂಡಿದ್ದೀವಿ. ಆ ಹುಡುಗಿ ಹತ್ರ ಒಂದ್ಸಲ ಮಾತಾಡೋದಷ್ಟೇ ಬಾಕಿ. ಆಮೇಲೆ ನೀ ಮನೇಲಿ ಎಷ್ಟು ದಿನ ಇರ್ತೀನೋ. ಬಟ್ ನಾನು ಹೋದ್ಮೇಲೆ ನೀನೆಲ್ಲಾನು ನೋಡ್ಕೋತೀಯ. ಜಾಣೆ ನೀನು, ನಿನ್ಗೇನು ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲ ಜವಾಬ್ದಾರಿನ ನೀನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀಯ, ಗೊತ್ತು ನನಗೆ. ಪ್ಲೀಸ್ ಏನಾದರೂ ಹೇಳು. ನೋಡು, ನಿನಗೆ ನನ್ನ ಮೇಲೆ ಬೇಜಾರಿದೆ, ಬಟ್ ಪ್ಲೀಸ್ ಅದನ್ನು ಯಾವುದೂ ಮನಸ್ಸಲ್ಲಿ ಇಟ್ಕೋಬೇಡ. ಐಮ್ ಸಾರಿ. ಅಪ್ಪಿ, ಏನು ಅಂದರೆ ನಾನು ಇಷ್ಟೊತ್ತು ಮಾತಾಡಿದ್ದನ್ನ ಇವಳು ಕೇಳಿಸ್ಕೊಂಡಿಲ್ವಾ? ಏನಿಲ್ಲ, ಆಚೆ ಹೋಗ್ತಿದ್ದೆ, ಹೇಳೋಗೋಣ ಅಂತ. ಬರ್ತೀನಿ. ಇಳಿಯಾ, ಪರ್ಸನಲಾಗಿ ಹ್ಯಾಂಡ್ ಓವರ್ ಮಾಡಿದ್ದೀನಿ, ನಾಳೆ ಅಪ್ಡೇಟ್ ಮಾಡ್ತಾರೆ. ಓಕೆ. ಏಕೆ, ಯಾಕಪ್ಪ ಬೇಜಾರಾಗಿದೆಯಾ? ಏನಿಲ್ಲ ಬಿಡು. ನೋಡು, ಇದೇ ಬೇಡ ಅನ್ನೋದು ನನ್ನ ಹತ್ರನೇ ಮುಚ್ಚುಮರೇನಾ? ಪ್ಲೀಸ್ ಅದೇನು ಅಂತ ಹೇಳು. ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಮಕ್ಕಳಾಗಿಲ್ಲ ಅಂತ ಏನಾದರೂ ಅಪ್ಸೆಟ್ ಆಗಿದ್ದಾರೇನೋ? ಏನು ಸಮಸ್ಯೆ? ಸಮಸ್ಯೆ ಅಂತ ಏನೂ ಇಲ್ಲ ಆನಂದ. ಹಾಂ, ನನಗೆ ಈ ಥರದ ಪ್ರಾಬ್ಲಮ್ ಇದೆ ಅಂತ ಅವ್ರು ನಂಬಿದ್ದಾರೆ. ಮಕ್ಕಳ ವಿಷಯ ಬಂದರೆ ನಾನು ಎಲ್ಲಿ ಬೇಜಾರು ಮಾಡ್ಕೋತೀನೋ ಅಂತ ಭಾಳ ಫೋರ್ಸಿಬಲ್ ಆಗಿ ಅವರು ನಾರ್ಮಲ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಇದಕ್ಕಿದ್ದಾಗೆ ಸಿಡಿ ಸಿಡಿ ಅಂತಾರೆ, ವಿಯರ್ಡಾಗಿ ಆಡ್ತಾರೆ. ನಿನ್ನೆ ಅಂತೂ ಸುಮ್ಮನೆ ಬೇಜಾರು ಮಾಡ್ಕೋತಿದ್ರು. ಯಾಕೆ ಅಂತ ಕೇಳಿದ್ರೆ ಏನಿಲ್ಲ, ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತಾರೆ. ನನಗೆ ಅವ್ರು ಈ ಮೂಡ್ ಸ್ವಿಂಗ್ಸ್ ಯೋಚನೆ ಆಗ್ತಾ ಇದೆ ಕಣ. ಕಾಮನ್ ಅಲ್ವೇನೋ? ಈ ಥರ ಆದಾಗ ಪ್ರತಿಯೊಬ್ಬರ ಬಿಹೇವಿಯರು ಇದೇ ಥರ ಇರುತ್ತೆ. ಮಗು ಆಗಿಲ್ಲ ಅಂತಲ್ಲ, ಈ ಥರ ಆಗೋಯ್ತಲ್ಲ ಅಂತ. ಇಷ್ಟಕ್ಕೂ ನಮ್ಮ ಕೈಲಿ ಏನಿದೆಯೋ, ನಮ್ಮ ಕೈಲಿ ಏನು ಆಗಲ್ವೋ ಆಗ ನಾವು ಅದನ್ನು ಟೈಮಿಗೆ ಬಿಟ್ಬಿಡ್ಬೇಕು. ಅದು ಯಾವ ಥರ ಬೇಕೋ ಆ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತಷ್ಟೇ. ಅದು ಸರಿಯೇನು, ಬಟ್ ಒಂದಂತೂ ಸತ್ಯ ಕಣ, ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ತುಂಬ ನೋವು ಕೊಡುತ್ತದೆ, ಕಷ್ಟ, ತುಂಬ ಬೇಜಾರಾಗುತ್ತೆ, ನೋವು ಕೊಡುತ್ತೆ, ಕಷ್ಟ ಆಗುತ್ತೆ. ಅವರು ಹೇಳ್ಕೊಳ್ದೇ ಇರ್ಬೋದು, ಮಕ್ಕಳು ಅಂದವ್ರಿಗೆ ಭಾಳ ಇಷ್ಟ ಕಣು, ಭಾಳ ಎವಿಡೆಂಟಾಗಿ ಕಾಣುತ್ತದು. ಅಂಥವ್ರಿಗೆ ಈ ಥರ ಅನ್ಯಾಯ ಆಗೋಯ್ತಲ್ಲ ಅಂತ ಸಂಕಟ ಆಗುತ್ತೆ. ಪ್ಲೀಸ್ ನೀನು ಜಾಸ್ತಿ ಮನ್ಸು ಕೆಡಿಸ್ಕೋಬೇಡ. ನಮ್ಮ ಕೈಲಿ ಏನಿದೆ ಹೇಳು? ಇದ್ದಿದ್ದಿದ್ರೆ ಈ ಥರನೇ ಇರಬೇಕು ಅಂತ ನಾವು ಅಂದ್ಕೊಂಡಂಗೆ ಆಗ್ಬಿಡ್ತಾ ಇತ್ತು. ಹಾಗಾಗಲ್ವಲ್ಲಪ್ಪ. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡ್ಬೇಕು. ಅವ್ನು ಒಳ್ಳೇದು ಮಾಡ್ತಾನೆ. ನಾನು ಅಪ್ಪಣ್ಣ ಹರಕೆ ಹೊತ್ಕೊಂಡಿದ್ದೀವಿ ಕಣೋ. ಯಾವ ಥರ ಬೇಡ್ಕೋತಾ ಇದ್ದೀವಿ ಅಂದರೆ ದೇವರು ನಮ್ಮ ಬೇಡಿಕೆ ನೋಡಿ ಸುಸ್ತಾಗಿ ತಥಾಸ್ತು ಅಂದ್ಬಿಡ್ಬೇಕು. ಆ ಥರ ಆಗುತ್ತೆ ನೋಡು. ಹಾಗೆ ಆಗಲಿ ಕಣ, ನಿನ್ನ ಹರಕೆ ಪ್ರಕಾರ ಏನೋ ಒಂದು ಮಿರಾಕಲ್ ಆಗಲಿ. ನೀನು ಎಕ್ಸ್ಪೆಕ್ಟ್ ಮಾಡಿರಬಾರ್ದು, ಆ ಥರದೊಂದು ಗಿಫ್ಟ್ ಕೊಡ್ತೀನಿ. 100% ಆ ದೇವ್ರು ನಿನಗೆ ಗಿಫ್ಟ್ ಕೊಟ್ಟೇ ಕೊಡ್ತಾರೆ. ಇನ್ ರಿಟರ್ನ್ ನೀನು ನಮಗೆ ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ಆ ನಂಬಿಕೆ ನನಗೆ. ಆಗ್ಲಪ್ಪ, ನೋಡೋಣ. ಹೆಂಡತಿ, ನೀವು ಅದಕ್ಕೇನು ತುಂಬ ಡೀಪಾಗಿ ಮಾತಾಡ್ತಾ ಇದ್ರಿ. ಏನು ವಿಷಯ? ಕೊನೆಗೂ ಅಕ್ಕ ತಂಗಿ ರೀಯುನೈಟ್ ಆಗ್ಬಿಟ್ರಿ ಅಲ್ಲ? ಏನು ಮಾತಾಡ್ತಿದ್ದೀರಾ ನೀವು? ನೀವು ಮಾತಾಡ್ತಿರೋದು ನಿಮ್ಗಾದ್ರೂ ಅರ್ಥ ಆಗ್ತಾ ಇದೆಯಾ? ಏನು ತಮಾಷೆ ಮಾಡ್ತಿದ್ದೀರಾ ನೀವು? ರೀ ಅಪೇಕ್ಷೆ, ನಾನು ಯಾಕ್ರಿ ತಮಾಷೆ ಮಾಡಲಿ? ನಾನು ಏನು ನೋಡಿದೆ ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಏನೋ ಹೇಳ್ಕೊತಾ ಇದ್ರು, ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳದ್ನಪ್ಪ. ಇಲ್ವಲ್ಲ, ನಾನು ಅವಳ ಹತ್ರ ಏನೂ ಮಾತಾಡಿಲ್ಲ. ನಾನು ಏನು ಅಂತ ಕೇಳಿದೆ, ಅವಳು ಏನೂ ಇಲ್ಲ ಅಂತ ಪಟ್ ಅಂತ ಹಾಗೆ ಹೋಗ್ಬಿಟ್ಲು. ರೀ ಅಪೇಕ್ಷೆ, ಏನು ಸುಳ್ಳು ಹೇಳ್ತಾ ಇದ್ದೀರಾ?
ನಾನೇನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಏನು ನಿಮ್ಮ ಹತ್ರ ತುಂಬ ಫೀಲಿಂಗ್ಸಿಂದ ಹೇಳ್ಕೊತಾ ಇದ್ರು. ನೀವು ಪೇಷನ್ಸ್ ಅಂತ ಕೂತ್ಕೊಂಡು ಕೇಳ್ಕೊತಾ ಇದ್ರಲ್ಲ. ವಾಟ್ಸ್ ದ ಮ್ಯಾಟರ್? ಓ, ನನಗೆ ಈಗ ಅರ್ಥ ಆಗ್ತಿದೆ ಪಾರ್ಥ. ನಾನು ಇಯರ್ ಪಾಡ್ಸ್ ಹಾಕೊಂಡು ನನ್ನ ಪಾಡಿಗೆ ನಾನು ಸಾಂಗ್ ಕೇಳ್ಕೊಂಡು ಕೂತಿದ್ದೆ. ಆ ಟೈಮಲ್ಲಿ ಅಕ್ಕ ಅಲ್ಲಿಗೆ ಬಂದಿದ್ದಾಳೆ. ಅವಳು ಏನೋ ಹೇಳಿದಾಳೆ. ನನಗೆ ದೇವರಾಣೆಗೂ ಏನೂ ಕೇಳಿಸಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ನನ್ನ ಭುಜದ ಮೇಲೆ ಕೈ ಇಟ್ಲು. ನಾನು ಅದಕ್ಕೆ ತಿರುಗಿ ಏನು ಅಂತ ಕೇಳಿದೆ. ಅವಳು ಏನೂ ಇಲ್ಲ ಅಂತ ಹಾಗೆ ಹೊರಟೋದ್ಲು. ಅಲ್ಲಷ್ಟೇ ನಡೆದಿದ್ದು. ನಾನು ಆಮೇಲೆ ಅವಳಿಗೆ ಏನಿರೋದು ನನ್ನ ಹತ್ರ ಮಾತಾಡೋದಕ್ಕಂತ ಸುಮ್ಮನಾದೆ. ರೀ, ಏನ್ರಿ ಹೇಳ್ತಾ ಇದ್ದೀರಾ? ಪಾಪ ಅದಕ್ಕೆ ನಿಮ್ಮ ಹತ್ರ ಏನು ಹೇಳ್ಕೊಳಕ್ಕೆ ಬಂದಿದ್ರು ಏನೋ. ಅದು ಗ್ಯಾರಂಟಿ ಏನೋ ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ಬಟ್ ನೀವು ಟೋಟಲಿ ನಾಟ್ ರೀಚಬಲ್ ಅಲ್ಲ. ಅರೆ, ಅದು ನನ್ನ ತಪ್ಪಲ್ಲ. ನನಗೇನು ಗೊತ್ತಿತ್ತು ಅವಳು ನನ್ನ ಹಿಂದೆ ಬಂದು ಮಾತಾಡ್ತಿದ್ದಾಳೆ ಅಂತ. ನಾನು ನಂದೇ ಲೋಕದಲ್ಲಿದ್ದೆ. ಲಾಸ್ಟಲ್ಲಿ ಅವಳು ನನ್ನ ಭುಜದ ಮೇಲೆ ಕೈ ಇಟ್ಟು ಮಾತಾಡ್ಸಕ್ ಬಂದ್ಲು. ಆ ಕೆಲಸ ನಾವು ಫಸ್ಟೇ ಮಾಡ್ಬೋದಾಗಿತ್ತಲ್ವಾ? ಬೇರೆಯವ್ರಿಗೆಲ್ಲ ಉಪದೇಶ ಕೊಡ್ತಾಳೆ. ಓ ಓ ಓ ಓ ಇರ್ಲಿ ಬಿಡ್ರಿ, ಯಾಕೆ ಅಷ್ಟೊಂದು ಉರ್ಕೋತೀರಾ? ನಾನೇನು ಉರ್ಕೋತಾ ಇಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ ಅಷ್ಟೇ. ನೋಡಿ ನೋಡಿ, ಅದನ್ನು ಉರ್ಕೊಂಡು ಹೇಳ್ತಾ ಇದ್ದೀರಾ. ಈ ಉರ್ಕೊಳ್ಳೋದೇ ನಿಮ್ದೊಂಥರ ಟ್ರೇಡ್ ಮಾರ್ಕ್ ಆಗ್ಬಿಟ್ಟಿದೆ ಅಲ್ವಾ? ಪಾರ್ಥ, ಸುಮ್ಮನೆ ಇದ್ರೆ ಸರಿ. ಇವಾಗ ಸುಮ್ಮನೆ ನನಗೆ ಉರಿಸ್ಬೇಡಿ. ಓ ಓ ಕೂಲ್ ಡೌನ್. ಸುಮ್ಮನೆ ಹಾಗೆ ಕಾಲು ಎಳಿತಾ ಇದ್ನಪ್ಪ. ಏನೂ ಬೇಕಾಗಿಲ್ಲ. ಏನು ಬೇಕಾಗಿಲ್ವಾ? ಈ ಗಂಡನ ಹತ್ರ ಹೇಳೋ ಮಾತಾ ಅದು. ನೀವು ಆ ಥರ ಹೇಳ್ಬಿಟ್ರೆ ಆಮೇಲೆ ಜೀವನ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೀವು ಕೇಳ್ತಾನೇ ಇರಬೇಕು, ನಾವು ಕೊಡ್ತಾನೇ ಇರಬೇಕು. ಈ ಗಿವ್ ಆ್ಯಂಡ್ ಟೇಕ್ ಇದ್ರೇ ಲೈಫ್ ಒಂಥರ ಚೆನ್ನಾಗಿರೋದು. ಓ ಹೌದಾ? ಹೇಳಿದ್ನಲ್ಲ ಏನು ಬೇಕಾಗಿಲ್ಲ ಅಂತ. ತಾವು ಸ್ವಲ್ಪ ತೆಪ್ಪಗಿರಿ. ಐ ಹೇಟ್ ಯು. ಬಟ್ ಐ ಲವ್ ಯು. ಇದನ್ನೇ ಹೇಳಿದ್ದು ಏನು ಬೇಕಾಗಿಲ್ಲ ಅಂತ. ಓ, ಕೋಪ ಮಾಡ್ಕೊಂಡ್ರೆ ಕ್ಯೂಟಾಗಿ ಕಾಣಿಸ್ತಾರೆ. ಬಟ್ ಓವರ್ ಕೋಪ ಮಾಡ್ಕೊಂಡ್ರೆ ಭಯಂಕರವಾಗಿ ಕಾಣಿಸ್ತಾರೆ. ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಆಫ್ಟರ್ ಆಲ್ ಲೈಫ್ ಇಸ್ ಅ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ರೀ ಹೆಂಡತಿ, ಥ್ಯಾಂಕ್ಸ್ ಮಹಿ. ಥ್ಯಾಂಕ್ಸಾ? ಯಾಕೆ? ನಿನ್ನೆ ರಾತ್ರಿ ನೀವೆಲ್ಲ ಕೂತಿದ್ದು ನೋಡಿ ನಾನು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದ ವಿಷಯನ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟೆ ಅಂತ ಭಯ ಆಗ್ಬಿಟ್ಟಿತ್ತು. ಆದರೆ ನೀನು ಹಾಗೆ ಮಾಡಿರಲಿಲ್ಲ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಭಯ ಆಯ್ತಲ್ವಾ? ಭಯ ಇರಬೇಕು. ಆವಾಗಲೇ ಸ್ವಲ್ಪ ಲಿಮಿಟಲ್ಲಿ ಇರ್ತೀಯ. ಇಲ್ಲ ಅಂದರೆ ಮಿತಿ ಮೀರೋಗ್ತೀಯ, ಕೈಗೆ ಸಿಗಲ್ಲ. ಅಲ್ಲ, ನಾನೀಗ ಅಂಥದ್ದೇನು ಮಾಡಿದೆ ಅಂತ ಹೀಗೆ ಹೇಳ್ತಿದ್ಯಾ? ಏನಿಲ್ಲ, ಜಸ್ಟ್ ಹೇಳಿದೆ. ಬಟ್ ಒಂದಂತೂ ನಿಜ, ನೀನು ಹೋಗ್ತಾ ಇರೋ ಸ್ಪೀಡ್ ಹಾಗೇ ಇದೆ. ಇನ್ನೊಂದು ಸರಿ ಅದೇ ಸಿಚುಯೇಷನ್ ಏನಾದರೂ ರಿಪೀಟ್ ಆದರೆ ನಿನ್ನ ಭಯ ಏನಿದೆ ಅದು ನಿಜ ಆಗುತ್ತೆ. ನಾನಂತೂ ಡೈರೆಕ್ಟಾಗಿ ಹೋಗಿ ಅತ್ತೆ ಮಾವಾಗ ಹೇಳ್ಬಿಡ್ತೀನಿ. ಹಾಗಾಗಬಾರ್ದು ಅಂದರೆ ನಿನ್ನ ಲಿಮಿಟಲ್ಲಿ ನೀನು ಇರಬೇಕು ಜೀವ. ಓಕೆ, ಬಟ್ ನೀನು ಆ ವಿಚಾರನ ಅಪ್ಪ ಅಮ್ಮಂಗೆ ಮಾತ್ರ ಹೇಳಬೇಡ. ಹೇಳಿದ್ನಲ್ಲ, ಎಲ್ಲ ನಿನ್ನ ಕೈಯಲ್ಲೇ ಇದೆ. ನೀನು ಹೇಗಿರ್ತೀಯೋ ಹಾಗೆ. ಓಕೆ, ಇನ್ಮೇಲೆ ನೀನು ಹೇಗೆ ಹೇಳ್ತೀಯೋ ಹಾಗೆ ಇರ್ತೀನಿ, ಸರಿನಾ? ಆ್ಯಕ್ಚುಲಿ ಜೀವ, ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಅತ್ತೆ ಮಾವನು ಈ ವಿಷಯದ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡು ಅಂತ ನನ್ನ ಹತ್ರ ತುಂಬ ಸರಿ ಹೇಳಿದ್ರು. ಆ್ಯಕ್ಚುಲಿ ಅವರು ಮಗು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಮಗೂ ಒಂದು ಮಗು ಆಗಲಿ ಅನ್ನೋದು ಅವರ ಆಸೆ. ಅತ್ತಿಗೆಗೂ ಮಗು ಆಗ್ತಿಲ್ಲ, ಅಪ್ಪಿ ಪಾರ್ಥ ಕಡೆಯಿಂದನೂ ಏನೂ ವಿಷಯ ಇಲ್ಲ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಆದರೂ ಅವ್ರೇನಾದರೂ ಗುಡ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದೇ ಅವ್ರಿಗೆ ತುಂಬ ಟೆನ್ಷನ್ ಆಗಿದೆ. ನಾವೇನಾದರೂ ಈ ವಿಷಯನ ಹಾಗೆ ಬಿಟ್ಟರೆ ಅವ್ರಿನ್ನೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಾರೆ ಜೀವ. ಮಹಿ, ನೀನು ಹೇಳ್ತಿರೋದು ಕರೆಕ್ಟೇ. ಆದರೆ ನಿನಗೆ ಗೊತ್ತಲ್ವಾ, ಸದ್ಯಕ್ಕೆ ನನ್ನ ಫೋಕಸ್ ಎಲ್ಲ ಬಿಸ್ನೆಸ್ ಮೇಲಿದೆ, ನನ್ನ ಕರಿಯರ್ ಮೇಲಿದೆ. ಬಿಸ್ನೆಸ್ ಬೆಳೆಸೋ ಟೈಮಲ್ಲಿ ಇದೆಲ್ಲ ಬೇಡ ಅನಿಸತ್ತೆ. ಮಗು ಅಂತಾದರೆ ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ, ಡೈವರ್ಟ್ ಆದಂಗೆ ಆಗುತ್ತೆ. ಆಮೇಲೆ ಬಿಸ್ನೆಸ್ಗೂ ಕಂಪ್ಲೀಟಾಗಿ ಫೋಕಸ್ ಮಾಡೋದಕ್ಕಾಗಲ್ಲ, ನಿನ್ನ ಕಡೆನೂ ಫೋಕಸ್ ಮಾಡೋಕ್ಕಾಗಲ್ಲ. ಆಮೇಲೆ ಫ್ಯಾಮಿಲಿ ಕೆರಿಯರ್ ಅಂತ ಎರಡರ ಮಧ್ಯೆ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಥರ ಆಗ್ಬಿಡ್ತೀನಿ. ನನ್ನ ಕಷ್ಟ ನಿನಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಜೀವ. ಅತ್ತೆ ಮಾವ ರಿಪೀಟೆಡ್ಲಿ ಹೇಳ್ತಿದ್ರು. ಸೊ ನೋಡು ಮಹಿ, ನಾವೀಗ ಅವ್ರು ಹೇಳ್ತಾರೆ ಅಂತ ಅರ್ಜೆಂಟ್ ಮಾಡೋದು ಬೇಡ. ಯಾಕೆಂದರೆ ಅದ್ರ ಕಾನ್ಸಿಕ್ವೆನ್ಸಸ್ ಎಲ್ಲ ನಾವೇ ಫೇಸ್ ಮಾಡಬೇಕು. ತುಂಬ ಕಷ್ಟ ಆಗುತ್ತೆ. ನಮಗಿನ್ನೂ ಟೈಮ್ ಇದೆ. ನಮಗೇನು ತೀರಾ ವಯಸ್ಸು ಆಗಿಲ್ಲ. ಮಗು ಆದರೆ ಏನಾಗುತ್ತೆ, ಅದ್ರ ಪ್ಲಸ್ ಮೈನಸ್ ಏನು ಅಂತೆಲ್ಲ ಒಂದು ಸಲ ಕೂತ್ಕೊಂಡು ಡೀಟೇಲಾಗಿ ಚರ್ಚೆ ಮಾಡೋಣ. ಅದಕ್ಕೆ ಅಂತಲೇ ಕೂರೋಣ, ಡಿಸೈಡ್ ಮಾಡೋಣ, ಸರಿನಾ? ಅದು ಅಲ್ಲದೆ ನನ್ನ ಕರಿಯರ್ ಈಗ ಶುರು ಆಗ್ತಿದೆ. ಈ ಟೈಮಲ್ಲಿ ಮಗು ಬೇಡ ಅನಿಸುತ್ತೆ.
ಅದು ಅಲ್ಲದೆ ನೀನೇ ಹೇಳ್ತಿದ್ದೆ ನಾವು ಹಾಗಿರಬೇಕು ಹೀಗಿರಬೇಕು ಅಂತ. ಮೊದಲು ಅದನ್ನು ಅಚೀವ್ ಮಾಡೋಣ, ಆಮೇಲೆ ಮಗು ಮಾಡ್ಕೊಳ್ಳೋಣ. ಏನಂತೀಯ? ಥ್ಯಾಂಕ್ ಯು. ನೋಡು, ನಿನ್ನ ಸಪೋರ್ಟ್ ಇದ್ರೇ ನಾನು ಗ್ರೋತ್ ಆಗೋದಕ್ಕಾಗೋದು. ನಿನ್ನ ಸಪೋರ್ಟ್ ನನಗೆ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ? ಯಾವ ಮಧುರ? ಮಧುರ. ಹಾಯ್. ಸಾರಿ ಬರೋದು ಲೇಟ್ ಆಯಿತು. ನೀವು ಬಂದು ತುಂಬ ಹೊತ್ತಾಯ್ತಾ? ಇಲ್ಲ, ನಾನು ಈ ಥರ ಬತ್ತೆ ಪ್ಲೀಸ್. ನಮ್ಮ ಕೆಫೆ ಹೇಗಿದೆ? ಓ, ನಿಮ್ದಾ? ಹಾಂ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬೇರೆ ಸಾಕಷ್ಟು ಬಿಸ್ನೆಸ್ ಇದೆ, ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಸ್ಟಾರ್ಟ್ ಅ ಕೆಫೆ. ಸೊ ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಎನಿಥಿಂಗ್, ಏನಾದರೂ ಪರವಾಗಿಲ್ಲ. ಆ್ಯಕ್ಚುಲಿ ನನ್ನ ಕಾಫಿ ಅಂದರೆ ತುಂಬ ಇಷ್ಟ. ಇಲ್ಲಿ ನನಗೋಸ್ಕರ ಸ್ಪೆಷಲ್ ಜಾಗ್ರಿ ಕಾಫಿ ಮಾಡ್ತಾರೆ. ನಿಮಗೂ ಅದೇ ಆರ್ಡರ್ ಮಾಡಲಾ? ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಬೆಲ್ಲದ ಕಾಫಿ ಮಾಡೋದು, ಅದ್ರ ರುಚಿನೇ ಅದ್ಭುತ ರೀ. ಹಾಂ. ಸುರೇಶ್, ಬೆಸ್ಟ್ ಒನ್. ನನ್ನ ಫೇವ್ರೇಟ್ ಜಾಗ್ರಿ ಕಾಫಿ 2 ಕೊಡು. ಓಕೆ. ಆ್ಯಕ್ಚುಲಿ ಯು ವೆರಿ ಯಂಗ್. ಸಾರಿ, ನಾನು ನಿಮಗೆ ತುಂಬ ವಯಸ್ಸಾಗಿದೆ ಅಂದ್ಕೊಂಡಿದ್ದೆ, ಬಟ್ ಯು ಆರ್ ವೆರಿ ಯಂಗ್ ಆ್ಯಂಡ್ ಪ್ರಿಟಿ. ನೀವು ಹೇಳೋಷ್ಟು ಯಂಗೇನಲ್ಲ ನಾನು. ಬಟ್ ನೀವು ತುಂಬ ಗ್ರೇಸ್ಫುಲ್ ಆಗಿದ್ದೀರಾ. ಥ್ಯಾಂಕ್ ಯು. ನೀವು ಅಷ್ಟೇ ತುಂಬಾ ಗ್ರೇಸ್ಫುಲ್ ಆಗಿದ್ದೀರಾ. ನೀವು ಎಷ್ಟೊಂದು ಯಂಗ್ ಆಗಿದ್ದು ನಿಮ್ಮ ಹಸ್ಬೆಂಡಿಗೆ ಇನ್ನೊಂದು ಮದುವೆ ಮಾಡಿಸ್ತಿರೋದು ಸ್ವಲ್ಪ ಸ್ಟ್ರೇಂಜ್ ಅನಿಸುತ್ತೆ. ಅಲ್ಲ, ಅತ್ತೆ ನನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ, ಆದರೂ ನನಗೆ ಹೇಳಬೇಕು ಅನಿಸ್ತು, ಹೇಳಿದೆ. ನೀವು ನನ್ನನ್ನು ನೋಡಬೇಕು, ಮಾತಾಡಬೇಕು ಅಂತ ಹೇಳಿದ್ರಂತೆ. ಇದರಲ್ಲೇ ಗೊತ್ತಾಗುತ್ತೆ ನೀವು ನಿಮ್ಮ ಗಂಡನ ಎಷ್ಟು ಕೇರ್ ಮಾಡ್ತೀರಾ ಅಂತ. ನಾವು ಪ್ರೀತಿಸೋರಿಗೆ ಎಲ್ಲ ಬೆಸ್ಟೇ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ನಿಮ್ಮ ಗಂಡನ ಮದುವೆ ಆಗೋರು ಹೇಗಿದ್ದಾರೆ, ಅವ್ರನ್ನ ಹೇಗೆ ನೋಡ್ಕೋತಾರೆ, ಅವ್ರಿಗೆ ಸೂಟ್ ಆಗ್ತಾರೋ ಇಲ್ವೋ, ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ನೀವು ನನ್ನ ಮೀಟ್ ಮಾಡೋಕ್ಕೆ ಬಂದಿರೋದಲ್ವಾ? ಗಂಡನ ಪರವಾಗಿ ನೀವೇ ಹುಡುಗಿನ ಹುಡುಕ್ತಿದ್ದೀರಾ. ಈ ಥರದ್ದು ಹಿಸ್ಟ್ರಿಲೇ ಫಸ್ಟ್ ಟೈಮ್ ಅನ್ಸುತ್ತೆ. ಹೆಂಡ್ತಿನೇ ಗಂಡನಿಗೋಸ್ಕರ ಹೆಣ್ಣು ಹುಡುಕ್ತಿರೋದು. ನೀವು ತುಂಬಾ ಫ್ರ್ಯಾಂಕಾಗಿ ಓಪನ್ ಆಗಿ ಮಾತಾಡ್ತಿದ್ದೀರಾ. ನಾನು ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ಗೌತಮ್ ಅವ್ರು ಏನು ಅನ್ನೋದು ನನಗೆ ಗೊತ್ತು. ಅವ್ರ ಇಷ್ಟ ಕಷ್ಟನ ಸ್ವಲ್ಪನಾದರೂ ತಿಳ್ಕೊಂಡಿದ್ದೀನಿ. ನಿಮ್ಮ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ನಿಮಗೊಂದಷ್ಟು ಹೇಳಿ ನಿಮ್ಮಿಬ್ಬರು ಕಾಂಪ್ಯಾಟಬಿಲಿಟಿ ನೋಡಬೇಕು ಅಂತ ಈ ಮೀಟಿಂಗು. ಐ ಹೋಪ್ ಯು ಡೋಂಟ್ ಮೈಂಡ್. ಇಟ್ಸ್ ಆಲ್ ರೈಟ್, ಐ ಅಂಡರ್ಸ್ಟ್ಯಾಂಡ್. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಥರ ಎಲ್ಲ ಮುಂಚೆನೇ ತಿಳ್ಕೊಂಡಿದ್ರೆ ಒಳ್ಳೇದು. ಪ್ಲೀಸ್ ಆಸ್ಕ್ ಎನಿಥಿಂಗ್ ಯು ವಾಂಟ್. ಆನೆಸ್ಟಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಭೂಮಿ ಹತ್ರ ಮಾತಾಡಿದ್ಯಾ? ಏನಂದ್ಲು? ನಮ್ಮ ಮಗಳ ಥಿಂಕಿಂಗೇ ಬೇರೆ ರೀ. ನಮ್ಮ ಭೂಮಿ ಹೆಸರಿಗೆ ತಕ್ಕಂಗೆ ಭೂಮಿನೇ. ನಾವು ಅವಳಿಗೆ ಮಗಳಾಗಿ ಹುಟ್ಟಬೇಕಿತ್ತು, ಅವಳು ನಮಗೆ ಮಗಳಾಗಿ ಹುಟ್ಟುಬಿಟ್ಟಿದ್ದಾಳೆ. ಅಷ್ಟು ದೊಡ್ಡ ಮನಸ್ಸು ಅವಳದು, ಅಂಥ ಮೆಚುರಿಟಿ ಅವಳಿಗೆ. ಮಕ್ಕಳ ವಿಚಾರ ಬಂದಾಗ ನನಗೆ ಮಕ್ಕಳಾಗದೇ ಇದ್ರೇನಮ್ಮ, ಅಪ್ಪಿ, ಜೀವ, ಮಹಿಮಾ, ಪಾರ್ಥ, ಸುಧಾ ಇವರೆಲ್ಲ ನನ್ನ ಮಕ್ಕಳಲ್ವಾ ಅಂತ ಕೇಳ್ತಾಳೆ. ನನಗಂತೂ ಅವಳ ಮಾತು ಕೇಳಿ ದಂಗಾಗೋಯ್ತು. ಮನಸ್ಸಲ್ಲೇ ನಮಸ್ಕಾರ ಮಾಡ್ಕೊಂಬಿಟ್ಟೆ. ಅವಳು ನಮ್ಮ ಮಗಳಾಗಿ ಹುಟ್ಟಿರೋದು ನನಗೆ ತುಂಬ ಹೆಮ್ಮೆ ರೀ. ನಿಜ ಮಂದಾಕಿನಿ, ತಾಯಿ ಹೃದಯ ಅವಳದು. ಬದುಕನ್ನ ಬಹಳ ವಿಶಾಲವಾಗಿ ನೋಡ್ತಾಳೆ ಅವಳು.
ಇಷ್ಟಕ್ಕೆ ಸೀಮಿತ ಅಂತ ಯಾವತ್ತೂ ಅಂದ್ಕೊಳ್ಳೋದೇ ಇಲ್ಲ. ಅವಳಿಗೆ ಬೇಜಾರಾಗಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ಮೀರೋದು ಹೇಗೆ ಅಂತ ಅವಳಿಗೆ ಗೊತ್ತು. ತನಗೆ ಏನೇ ಕೆಟ್ಟದ್ದಾದರೂ ಅದರಲ್ಲಿ ಏನಾದರೂ ಒಳ್ಳೇದಿರುತ್ತಾ ಅಂತ ಹುಡುಕ್ತಾಳೆ. ಹೌದು, ನಿನಗೆ ಹೇಳಿದ್ಲಲ್ಲ, ಎಲ್ಲರೂ ನನ್ನ ಮಕ್ಕಳೇ ಅಲ್ವಾ ಅಂತ. ಹಾಗೆ ನನ್ನ ಮಗಳು ಅಂತ ಹೇಳ್ಕೊಳೋದಕ್ಕಲ್ಲ ಮಂದಾಕಿನಿ, ಅದ್ಭುತವಾದ ವ್ಯಕ್ತಿತ್ವ ಅವಳದು. ಅವಳು ಹೀಗೆಲ್ಲ ಆಗಿದೆಯಲ್ಲ ಅನ್ನೋದೇ ಭಾಳ ಬೇಜಾರು. ಅವಳು ಎಷ್ಟು ಒಳ್ಳೆಯವಳು ಅಂತ ಪರೀಕ್ಷೆ ಮಾಡೋಕ್ಕೆ ಅಂತ ದೇವರು ಹೀಗೆಲ್ಲ ಮಾಡ್ತಾ ಇದ್ದಾನೆ ಅನಿಸುತ್ತೆ. ನನ್ನ ಮಗಳಿಗೆ ಮಕ್ಕಳಾಗೋದಿಲ್ಲ ಅನ್ನೋದಕ್ಕಿಂತ ಭಾಗ್ಯಕ್ಕನ್ನು ವಂಶ ಬೆಳೆಯಲ್ವಲ್ಲ ಅನ್ನೋದೇ ಚಿಂತೆ ನನಗೆ. ಭಾಗ್ಯಕ್ಕಂದು ದಾನ ಧರ್ಮ ಮಾಡೋ ಕೈ, ಅವಳ ಕೈಯಿಂದ ಯಾರು ಏನೇ ಕೊಟ್ಟರು ಅದು ದುಪ್ಪಟ್ಟಾಗತ್ತೆ, ಎಲ್ಲ ಒಳ್ಳೇದಾಗತ್ತೆ. ದೇವರು ಅವಳು ಕೊಟ್ಟಿರೋ ವರ ಅದು ಅಂದ್ರೂ ತಪ್ಪಲ್ಲ. ನನಗೊಂದು ಯೋಚನೆ ಬರ್ತಿದೆ ಮಂದಾಕಿನಿ. ಏನ್ರಿ ಅದು? ಭಾಗ್ಯಕ್ಕನ ಕೈಲಿ ಪೂಜೆ ಮಾಡಿಸಿ ಒಂದು ಹಣ್ಣನ್ನ ಭೂಮಿಗೆ ಅವ್ರ ಕೈಯಿಂದಾನೇ ಪ್ರಸಾದ ಥರ ಕೊಡಿಸ್ಬೇಕು. ಅದು ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ. ನನ್ನ ನಂಬಿಕೆ ಅದು. ನಮ್ಮ ಭಾಗ್ಯಕ್ಕನ ಕೈ ಗುಣ ಅದು.